शिमोगा साइबर क्राइम पुलिस स्टेशन में दर्ज ऑनलाइन फ्रॉड के एक अहम मुकदमे में नुमायां पेशरफ्त सामने आई है। पुलिस ने 3 मुलजिमीन को गिरफ्तार करते हुए लाखों नहीं बल्कि करोड़ों रुपयों की मुबैना धोखाधड़ी के नेटवर्क का पर्दाफाश किया है। 9 फरवरी 2026 को विल्सन विनोद कुमार की जानिब से दी गई शिकायत के मुताबिक मुलजिम जगदीश ने बैंक खाते खुलवाने पर कमीशन देने का लालच देकर मुख्तलिफ अफराद से खाते हासिल किए और विल्सन के नाम से जालसाजी करते हुए लाखों रुपयों की रकम धोखाधड़ी के जरिए मुंतकिल की। इस सिलसिले में मुकदमा नंबर 21/2026 के तहत आईटी एक्ट की दफा 66 और बीएनएस की दफा 318 और 319 के तहत केस दर्ज करके तफ्तीश शुरू की गई। ये तहकीकात जिला शिमोगा पुलिस के सुप्रीडेंट निखिल बी के रहनुमाई में अंजाम दी गई। एडिशनल सुप्रीडेंट ऑफ पुलिस करियप्पा एजी और रमेश कुमार की निगरानी में पुलिस इंस्पेक्टर मंजुनाथ की क़ियादत में एक खुसूसी टीम तश्कील दी गई, जिसने कार्रवाई करते हुए तीनों मुलजिमान को गिरफ्तार किया। गिरफ्तार होने वाले मुलजिमान की शनाख्त जगदीश आर, जो शिमोगा में इलेक्ट्रॉनिक्स के ताजिर हैं, इसी तरह से अरशद, जो चिकमंगलूर के मछली के ताजिर हैं, और अनंत टी मार्केटिंग नेटवर्क मुलाजिम हैं। तहकीकात के दौरान मुलजिमान के कब्जे से मुख्तलिफ नामों पर कायम 15 म्यूल बैंक अकाउंट्स का इंकशाफ हुआ है। पुलिस के मुताबिक ये अकाउंट्स मुल्क भर में 352 से जायद मामला से मुंसलिक पाए गए हैं। अंदाजा है कि तकरीबन 82,15,712 रुपये से जायद रकम की धोखाधड़ी की गई है, जबकि इन्हीं 15 अकाउंट्स के जरिए 14,71,91,174 रुपये से ज्यादा रकम की मुंतकली होने का पता चला है। पुलिस ने मुलजिमान के कब्जे में से 2 मोबाइल फोन, 11 एटीएम कार्ड्स, 9 क्यूआर कोड स्कैनर, 15 एयरटेल सिम कार्ड और 15 म्यूल अकाउंट्स से मुतल्लक दस्तावेजात जब्त किए हैं। गिरफ्तार मुलजिमान को अदालत में पेश किया गया है, जहां अदालत ने उन्हें अदालती तहवील में भेजा है। मफरूर दीगर मुलजिमान की भी तलाश जारी है और पुलिस ने उम्मीद जाहिर की है कि मजीद अहम इंकशाफात सामने आएंगे। ब्यूरो रिपोर्ट, इनकलाब न्यूज, शिमोगा। ಶಿವಮೊಗ್ಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಆನ್ಲೈನ್ ಫ್ರಾಡ್ ರಿಲೇಟೆಡ್ ಕೇಸನ್ನು ನಾವು 6ನೇ ತಾರೀಕು ದಾಖಲ ಮಾಡ್ಕೊಂಡಿದ್ವಿ. ಈ ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿಯ ಅಕೌಂಟನ್ನು ಅವನಿಗೆ ಗೊತ್ತಿಲ್ಲದಲೇ ಅದನ್ನು ಯೂಸ್ ಮಾಡಿ ಆ ಅಕೌಂಟಿನಲ್ಲಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಿರೋದನ್ನು ಈ ವ್ಯಕ್ತಿ ಅಬ್ಸರ್ವ್ ಮಾಡಿದ್ದಾನೆ. ಈ ಅಬ್ಸರ್ವ್ ಮಾಡಿದ್ದನ್ನು ನೋಡಿ ತಕ್ಷಣ ನಮ್ಮ ಹತ್ರ ಬಂದು ಅವನು ಒಂದು ಕಂಪ್ಲೇಂಟನ್ನು ನಮೂದನೆ ಮಾಡಿದ್ದಾನೆ. ಇದನ್ನು ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೋದಾಗ ಒಂದು 4-5 ಲೇಯರ್ ಆದಮೇಲೆ ನಾವು ಟೋಟಲ್ ಅರೌಂಡ್ 11 ಲೇಯರ್ ತನಕ ಹೋಗಬೇಕಾಯಿತು. ನಾವು 11 ಲೇಯರ್ಗೆ ಹೋದಾಗ ನಮಗೆ ಒಬ್ಬ ಶರತ್ ಅನ್ನೋ ವ್ಯಕ್ತಿ ನಮಗೆ ಸಿಕ್ಬೀಳ್ತಾನೆ. ಅವನು ಈ ಶರತ್ ಅನ್ನೋನು ಮೂಲತಃ ಇಲ್ಲಿ ಅವನು ಡ್ರೈವರ್ ಕೆಲಸ ಮಾಡ್ಕೊಂಡು ಒಂದು SSLC ಓದ್ಕೊಂಡಿರ್ತಾನೆ. ಈ ಶರತ್ತು ಒಂದು ಮ್ಯೂಲ್ ಅಕೌಂಟ್ ಸ್ಕ್ಯಾಮನ್ನು ಅವನು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಇವನು ಮತ್ತೊಬ್ಬನಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇವಾಗ ಜಸ್ಟ್ ಗೊತ್ತಾಗಿದೆ. ಹೌದು, ಒಂದು ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಇರೋದು ಇವಾಗ ಪ್ರೂವ್ ಆಗಿದೆ. ಇವನ ಹತ್ರ 19 ಮ್ಯೂಲ್ ಅಕೌಂಟ್. ಈ ಮ್ಯೂಲ್ ಅಕೌಂಟ್ ಏನು ಅಂದರೆ, ಯಾರೋ ಒಬ್ಬರು ವ್ಯಕ್ತಿಗೆ ತಿಳಿದಲೆ ಅಥವಾ ತಿಳಿದಿದ್ದು, ಅದು ತಿಳಿದಲೇನೂ ಆಗ್ಬೋದು ಅಥವಾ ಅವನಿಗೆ ಗೊತ್ತಿದ್ದಂಗೂ ಆಗ್ಬೋದು, ಆ ಅಕೌಂಟ್ ಡೀಟೇಲ್ಸನ್ನು ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಆ ವ್ಯಕ್ತಿ ಆ ಅಕೌಂಟ್ ಡೀಟೇಲ್ಸಲ್ಲೇ ಎಲ್ಲ ಟ್ರಾನ್ಸಾಕ್ಷನನ್ನು ಮಾಡಿ ಅವನಿಗೆ ತಿಂಗಳ ಒಂದು ಕಮಿಷನ್ ಆಗಿ ಅವನು ನೀಡ್ತಾನೆ. ಸೊ ಈ ಒಂದು ಸ್ಕ್ಯಾಮಲ್ಲಿ ಇವನು 19 ಅಕೌಂಟ್ಸನ್ನು ಅವನು ಬಾಡಿಗೆಗೆ ತೊಗೊಂಡಿದ್ದ. ಬಾಡಿಗೆಗೆ ತೊಗೊಂಡಿದ್ದು ಕೆಲವರಿಗೆ ಅವನು ಕಾಸು ಕೊಡ್ತಾ ಇದ್ದ, ಕೆಲವರಿಗೆ ಅವನು ಕಾಸು ಕೊಡ್ತಾ ಇರಲಿಲ್ಲ. ಈ 19 ಅಕೌಂಟಲ್ಲಿ ಸುಮಾರು 55 crores 55 ಕೋಟಿ ವರ್ತು ಒಂದು ಟ್ರಾನ್ಸಾಕ್ಷನ್ಸನ್ನು ಅವನು ಮಾಡಿದ್ದಾನೆ ಒಂದು ಲಾಸ್ಟ್ 6 ಮಂತ್ಸಿಂದ. ಈ ಅಕೌಂಟ್ಸ್ಗೆ ಏನು ಮಾಡ್ತಾನೆ, ಎಲ್ಲಿ ನಮ್ಮ ಸೈಬರ್ ಫ್ರಾಡ್ ಆಗುತ್ತೆ ಆ ಫ್ರಾಡ್ ಅಮೌಂಟ್ ಬಂದು ಈ ಅಕೌಂಟ್ಗೆ ಬೀಳುತ್ತೆ. ಈ ಅಕೌಂಟಿಂದ ಮತ್ತೆ ಅವನು ಬೇರೆ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ಅವನು ಚೆಕ್ ಮುಖಾಂತರ ಅಥವಾ ನಮ್ಮ ಡೆಬಿಟ್ ಕಾರ್ಡ್ ಮುಖಾಂತರ ಮತ್ತು ATM ವಿಡ್ರಾಲ್ ಮುಖಾಂತರ ಅವನು ಕಾಸನ್ನು ವಾಪಸ್ ತೊಗೊತಾ ಇದ್ದ. ಈ ಒಂದು ಪ್ಲ್ಯಾನಲ್ಲಿ ನಮಗೆ ಈ ಅವನ್ನ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಸುಮಾರು 18 ಪಾಸ್ಬುಕ್ ಸಿಕ್ತು, 7 ಚೆಕ್ ಬುಕ್ ಸಿಕ್ತು, 25 ATM ಕಾರ್ಡ್ಗಳು ಸಿಕ್ತು, ಮತ್ತು 2 QR ಕೋಡ್ ಸ್ಕ್ಯಾನರು, ಆಮೇಲೆ 2 ಮೊಬೈಲ್. ಇಷ್ಟು ಅವನ ಕಡೆಯಿಂದ ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ. ಇವನು ಈ ಟೋಟಲ್ 96 ಅಕೌಂಟ್ಸ್, ಈ 96 ಅಕೌಂಟ್ಸು ಮತ್ತು ನಮ್ಮ ಎಂಟೈರ್ ಇಂಡಿಯಾದಲ್ಲಿ 96 ಕೇಸಸಲ್ಲಿ ಬೇಕಾಗಿದೆ. ನಮ್ಮಲ್ಲಿ 11 ಅಕೌಂಟ್ಗಳು ಬೇಕಾಗಿದೆ. ಆ 11 ಅಕೌಂಟಲ್ಲೇ
ನಮಗೆ ಸುಮಾರು ಹಿ ಹ್ಯಾಸ್ ಮೇಡ್ ಅ ಟ್ರಾನ್ಸಾಕ್ಷನ್ ವರ್ತ್ ಅರೌಂಡ್ 8 to 9 crores ಅವನು ಮಾಡಿದ್ದಾನೆ ಅಂತ. 19 ಅಕೌಂಟ್ಸಲ್ಲಿ 11 crores ವರ್ತ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೊಂಡಿದ್ದಾನೆ ಅವನು. ಸೊ ಅದಲ್ಲದೆ 96 ಅಕೌಂಟ್ಸಲ್ಲಿ 55 crores ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅವನು. ಸೊ ಇದನ್ನೆಲ್ಲ ಅವ್ನು ಏನು ಮಾಡ್ತಾನೆ ಅಂದರೆ ಅವ್ನು ವಿಡ್ರಾ ಮಾಡಿಬಿಟ್ಟು ಬೇರೆ ಕಡೆ ಕಳಿಸ್ಕೊಡ್ತಾ ಇದ್ದ ಅದನ್ನ. ಈ ನಮ್ಮ ಕ್ರಿಪ್ಟೋ ಮುಖಾಂತರ ಅಲ್ಲಿ ಅವನು ಕಾಯಿನ್ಸ್ನ ಪರ್ಚೇಸ್ ಮಾಡ್ತಾ ಇದ್ದ, ಇಲ್ಲ ಅಂದರೆ ಅವನು ಬೇರೆ ಒಂದು ಕನ್ವರ್ಷನ್ ಆ್ಯಪಲ್ಲಿ ಅದನ್ನ ಹಾಕ್ಬಿಟ್ಟು ಆ ವಾಲೆಟಲ್ಲಿ ಹಾಕ್ಬಿಟ್ಟು ಅವನು ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದ.